ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಶಾಲೆಯಲ್ಲಿ ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನರ್ಸರಿ ಮತ್ತು KG1 ಮಕ್ಕಳಿಗಾಗಿ ಏರ್ಪಡಿಸಿದಂತಹ ಕಾರ್ಯಕ್ರಮ. ಯಾವ ರೀತಿ ಸಿದ್ಧತೆಗಳನ್ನು ಮಾಡಿಕೊಂಡಿದ್ರು ಅನ್ನೋದನ್ನು ತೋರಿಸ್ತೀನಿ ನೋಡಿ. ಎಂಟ್ರೆನ್ಸಲ್ಲಿ ಈ ರೀತಿ ವೆಲ್ಕಮ್ ಬೋರ್ಡನ್ನು ರೆಡಿ ಮಾಡಿ ಅಲ್ಲಿ ನಿಲ್ಲಿಸಲಾಗಿತ್ತು. ಈ ರೀತಿ ಡೆಕೋರೇಟ್ ಮಾಡಿ ಒಂದು ಬೋರ್ಡನ್ನು ಅಲ್ಲಿ ಪೇರೆಂಟ್ಸ್ನ ವೆಲ್ಕಮ್ ಮಾಡಲಿಕ್ಕೋಸ್ಕರ ಅಲ್ಲಿ ನಿಲ್ಲಿಸಲಾಗಿತ್ತು. ಹಾಗೆಯೇ ಮೆಟ್ಟಿಲುಗಳನ್ನು ಹತ್ತುಕೊಂಡು ಮೇಲೆ ಹೋದರೆ ಈ ರೀತಿ ಒಂದು ಶ್ಲೋಕವನ್ನು, ಸರಸ್ವತಿ ಶ್ಲೋಕವನ್ನು ಬರೆದು ಅಲ್ಲೂ ಸಹ ಒಂದು ಬೋರ್ಡನ್ನು ನಿಲ್ಲಿಸಲಾಗಿತ್ತು. ಮೆಟ್ಟಿಲು ಕೆಳಗಿನಿಂದ ಈ ರೀತಿ ರಂಗೋಲಿಯನ್ನು ಹಾಕಿ ಮೆಟ್ಟಿಲುಗಳನ್ನು ಹತ್ತಿ ಮೇಲಕ್ಕೆ ಹೋದ ನಂತರ ಅಲ್ಲೂ ಒಂದು ರಂಗೋಲಿಯಿಂದ ಬರುವ ಪೇರೆಂಟ್ಸು ಮತ್ತು ಮಕ್ಕಳಿಗೆ ವೆಲ್ಕಮನ್ನು ಮಾಡೋದಕ್ಕೆ ರೆಡಿ ಮಾಡಿದ್ವಿ. ಮತ್ತು ಬೋರ್ಡನ್ನು ಈ ರೀತಿ ಡೆಕೋರೇಟ್ ಮಾಡಿದ್ವಿ ಹೂಗಳಿಂದ ಮತ್ತು ಬಳ್ಳಿಗಳಿಂದ. ಮಧ್ಯದಲ್ಲಿ ಸರಸ್ವತಿ, ಆ ಕಡೆ ಓಂ ಅಕ್ಷರ, ಈ ಕಡೆ ಸ್ವಸ್ತಿಕ್, ಮತ್ತು ಆ ಕನ್ನಡದ ಅಕ್ಷರಗಳು, ಹಿಂದಿ ಅಕ್ಷರಗಳು, ಹಾಗೆ ಇಂಗ್ಲೀಷ್ ಲೆಟರ್ಸು ಮತ್ತು ನಂಬರ್ಸಿಂದ ಬೋರ್ಡನ್ನು ಡೆಕೋರೇಟ್ ಮಾಡಲಾಗಿತ್ತು. ಬೋರ್ಡಿನ ಕೆಳಗಡೆ ಈ ರೀತಿ ಸುಂದರವಾದ ಬಳ್ಳಿ ಡಿಸೈನ್ ಇರತಕ್ಕಂಥ ರಂಗೋಲಿಯನ್ನು ಬಿಡಿಸಲಾಗಿತ್ತು. ಬೋರ್ಡನ್ನು ನೋಡಿ ಈ ರೀತಿ ಡೆಕೋರೇಟ್ ಮಾಡಿದ್ದಾರೆ. ಕನ್ನಡ ಅಕ್ಷರಗಳು, ಹಿಂದಿ ಅಕ್ಷರಗಳು, ಇಂಗ್ಲೀಷ್ ಅಕ್ಷರಗಳು. ನಂತರ ಗಣಪತಿ ಮತ್ತು ಸರಸ್ವತಿಯನ್ನು ಇಟ್ಟಿದ್ದ ಜಾಗದಲ್ಲಿ ಮೂರ್ತಿಯ ಎದುರುಗಡೆ ಕೆಳಗಡೆ ಈ ರೀತಿಯ ಸುಂದರವಾದ ರಂಗೋಲಿಯನ್ನು ಬಿಡಿಸಿ ಬಣ್ಣ ಬಣ್ಣದ ರಂಗೋಲಿಯಿಂದ ಅಲಂಕರಿಸಲಾಗಿತ್ತು. ತುಂಬ ಮುದ್ದಾದ ರಂಗೋಲಿ ನೋಡಿ. ರಂಗೋಲಿ ಎದುರುಗಡೆ ಮೇಜಿನ ಮೇಲೆ ಗಣಪತಿ ವಿಗ್ರಹ ಮತ್ತು ಸರಸ್ವತಿ ವಿಗ್ರಹವನ್ನು ಇಡಲಾಗಿದೆ. ಬೋರ್ಡನ್ನು ಸಹ ತುಂಬ ಸುಂದರವಾಗಿ ಡೆಕೋರೇಟ್ ಮಾಡಲಾಗಿದೆ. ಸುಂದರವಾದ ವೀಣೆ, ಕಮಲ, ನವಿಲು, ಪುಸ್ತಕ ಹಾಗೂ ಹಂಸ ಪಕ್ಷಿಯನ್ನು ಸಹ ಬಿಡಿಸಲಾಗಿದೆ. ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಇಲ್ಲಿ ಪೂಜೆ ಮಾಡೋಕ್ಕೆ ಬಂದಿದ್ದು ಕೆಲವು ಶ್ಲೋಕಗಳನ್ನು ಹೇಳ್ಕೊಂಡು ಆಲ್ರೆಡಿ ಅವರು ಪೂಜೆ ಮಾಡೋದಕ್ಕೆ ಡೆಕೋರೇಟ್ ಮಾಡ್ಕೊಳ್ತಿದ್ದಾರೆ ಅವರದೇ ಆದ ರೀತಿಯಲ್ಲಿ. ಇಲ್ಲಿ ಪ್ರಸಾದದ ತಯಾರಿ ನಡೆದಿದೆ. ಪ್ರತಿಯೊಬ್ಬರು ಪ್ರಸಾದದ ತಯಾರಿಯಲ್ಲಿ ಕೈಯನ್ನು ಜೋಡಿಸಿದ್ದಾರೆ. ಕೆಲವರು ಕಾಯಿ ತುರಿತಾ ಇದ್ದಾರೆ ಮತ್ತು ಕೆಲವರು ಬಾಳೆಹಣ್ಣನ್ನು ಹಚ್ಚುತ್ತಾ ಇದ್ದಾರೆ. ಎಲ್ಲರೂ ಸೇರಿದ್ರೇ ಒಂದು ಕೆಲಸ ಆಗೋದು. ಒಂದು ಒಳ್ಳೆ ಹಬ್ಬದ ವಾತಾವರಣ ಇದೆ. ಪ್ರಸಾದಕ್ಕೆ ಅವಲಕ್ಕಿಯ ರಸಾಯನವನ್ನು ತಯಾರಿಸಲಾಗ್ತಾ ಇದೆ. ಮಗುವಿನಿಂದ ಶ್ಲೋಕ, ಮಕ್ಕಳು ತಮಗೆ ತಿಳಿದಿರುವ ಶ್ಲೋಕಗಳನ್ನು ಸುಂದರವಾಗಿ ಹಾಡಿ ದೇವರ ಮುಂದೆ ತಮ್ಮ ಒಂದು ಭಕ್ತಿಯನ್ನು ಪ್ರದರ್ಶನ ಮಾಡ್ತಾರೆ. ಮಕ್ಕಳ ಭಕ್ತಿ ಗೀತೆಗಳ ನಂತರ ಪೂಜೆ ಶುರುವಾಗಿದೆ. ಪ್ರಸಾದವನ್ನು ನೈವೇದ್ಯಕ್ಕೆ ಇಡಲಾಗಿದೆ. ಪಂಚಾಮೃತ ಸಹ ತಯಾರಿಸಿದೆ. ಅಕ್ಷತೆ ಕಾಳು ಮತ್ತು ಹಣ್ಣು, ಹೂವು, ತೆಂಗಿನಕಾಯಿಗಳನ್ನು ಸಹ ಜೋಡಿಸಿ ಇಡಲಾಗಿದೆ. ಇಲ್ಲಿ ಒಂದೊಂದು ಶ್ಲೋಕವನ್ನು ಓದಿ ಅರ್ಥವನ್ನು ಹೇಳ್ತಾ ಇದ್ದಾರೆ ಪೋಷಕರಿಗೆ. ಶರಜ್ಯೋತ್ಸ್ನಾ ಶುದ್ಧಂ ಶಶಿಯುತ ಜಟಾಟೂಟಮಂ
ದೀಪವನ್ನು ಹಚ್ಚಿ ಪೂಜೆನ ಶುರು ಮಾಡ್ಕೊಂಡಿದ್ದಾರೆ. ಪೂಜೆ ನಂತರ ಅವರು ಪೋಷಕರಿಗೆ ತಮ್ಮ ಮಕ್ಕಳಿಗೆ ತಂದಿದ್ದ ಅಕ್ಕಿ ಮತ್ತು ಅರಿಶಿಣದ ಕೊಂಬಿನಿಂದ ಶ್ರೀಕಾರವನ್ನು ಬರೆಯೋದಕ್ಕೆ ಮೊದಲು ಹೇಳಿ, ನಂತರ ಬೇರೆ ಅಕ್ಷರಗಳನ್ನ ಬರೆಯೋದಕ್ಕೆ ಹೇಳಿದ್ದಾರೆ. ಪೋಷಕರು ಮಕ್ಕಳನ್ನು ತಮ್ಮ ಬಲಗಡೆ ತೊಡೆ ಮೇಲೆ ಕುಂಡ್ರಿಸ್ಕೊಂಡು ಅಕ್ಷರದ ಅಭ್ಯಾಸದ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ. ಒಂದು ರೀತಿಯ ಹಬ್ಬದ ವಾತಾವರಣ. ಅಕ್ಷರಾಭ್ಯಾಸದ ನಂತರ ಮಕ್ಕಳು ಪೋಷಕರ ಜೊತೆ ಬಂದು ಅಕ್ಷತೆ ಮತ್ತು ಹೂವನ್ನು ಗಣಪತಿ ಮತ್ತು ಸರಸ್ವತಿಗೆ ಅರ್ಪಿಸಿ ಆಶೀರ್ವಾದವನ್ನು ಪಡೆದು ನಂತರ ಪ್ರಸಾದವನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿಗೆ ನಮ್ಮ ಕಾರ್ಯಕ್ರಮ ಮುಗಿದ ಹಾಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.